ಹೇಳಿದ್ವಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಲ್ಲಿ. ಆಮೇಲೆ ಮಾತಾಡೋಣ. ಆಯ್ತು ಕೂತ್ಕೊಳ್ಳಿ. ನಾಗೇಂದ್ರ ಮಿನಿಸ್ಟರ್ ಕೊಡುವ ಶಿವಲಿಂಗೇಗೌಡ ಆ ಮಿನಿಸ್ಟರ್ ನಿಮ್ಗೀಗ ಗಂಭೀರವಾಗಿ ಕೇಳಿದ್ವಿ. ಅವ್ರ ಮಾತನ್ನು ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು, ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನು ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ SSIT ಅದನ್ನು ಬೆಂಬಲಿಸುವಂತ ರಾಜಕೀಯ ಅದರ ನೈತಿಕತೆ ಎಷ್ಟರ ಮಟ್ಟಿಗಿದೆ? ಒತ್ತಡ ಆಗ್ತಾ ಇದ್ದೀರಿ. ಅದು ಕೂಡ ನಿಗಮದ ಅಧ್ಯಕ್ಷ 40 ದಿನ ಹಾಕಬೇಕು. ನೈತಿಕತೆ ದಲಿತರ ಪರವಾದ ದುರ್ಬಳಕೆ ಮಾಡಿದ್ದೀರಿ ನೀವು. ರಾಜಕೀಯ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು. SCP TSP ಕಾಯ್ದು ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ 15,000 ಕೋಟಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ ನೀವು ಶಾಸಕರ ಮೇಲೆ FIR ಆಗಿದೆ, ಅದನ್ನ ಹೇಳ್ತೀವಿ. ಆಮೇಲೆ ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ, ನಿಮಗೆ ಹಕ್ಕಿದೆ. ನೀವು ಮಾತಾಡಿ, ಜಾತಿಯನ್ನು ಬಳಸಬೇಡಿ. ನೀವು ಇವನ್ನ ದಲಿತರ ಅಲ್ವಾ ಅದು? ಟ್ರಕ್ ಟರ್ಮಿನಲ್ ಆಗಿದ್ದು, ದೇವರಾಜ ಟ್ರಕ್ ಟರ್ಮಿನಲ್ ಆಗಿದ್ದು CBI ಬರ್ತದೆ. ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ ಮುಖ್ಯಮಂತ್ರಿ ದೇವರಾಜ ಟ್ರಕ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ CBI ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಇಲೆಕ್ಟ್ರಾಲ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ. ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು, ಇಲೆಕ್ಟ್ರಾಲ್ ಬಾಂಡ್ ಖರೀದಿ, CBI ರೇಡು, ಇಲೆಕ್ಟ್ರಾಲ್ ಬಾಂಡ್ ಖರೀದಿ, ED ರೇಡು, ಇಲೆಕ್ಟ್ರಾಲ್ ಬಾಂಡ್ ಖರೀದಿ. ಎಲ್ಲಿದೆ? 136 ಜನರು ಕೊಟ್ಟಾರೆ. ಈಗ ತನಿಖೆ ಮಾಡ್ರಿ, ಹೊರಗೆ ಬರಲಿ. ಅದಕ್ಕೂ ಕಳಿಸಿ ಅಂತ ನಿಮ್ ಪಾರ್ಟಿನೂ ಸ್ವಚ್ಛ ಮಾಡ್ಕೋರಿ. ಈಗ ITED ಅದಕ್ಕೂ ಕಳಿಸ್ಲಿ. ಈಗ ನೋಡಿ ಇದಕ್ಕೆಲ್ಲ ಹೆಂಗೆ? ಈಗ ದೇವರಾಜ ಅರಣ್ಯ ನಿಗಮದಕ್ಕೂ ಕಳಿಸ್ಲಿ, ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ, ತನಿಖೆ ಮಾಡಿ ತಪ್ಪಿಗೆ ಶಿಕ್ಷೆ ಕೊಡಿ. ನಿಮ್ಗೆ ಸರ್ಕಾರದ ತನಿಖೆ ಮಾಡಿ, ನಿಮ್ ಸರ್ಕಾರ ತನಿಖೆ ಮಾಡಿ ತಪ್ಪಿಗೆ ಶಿಕ್ಷೆ ಕೊಡಿ. ಈಗ ನಿಮ್ಮ ಸರ್ಕಾರ ಕೊಡಿ. ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರಂತ ತಾವೇ ಹೇಳಿದ್ರಲ್ಲ. ITED ಕೊಡಿ, ತನಿಖೆ ಮಾಡಿ ಕೊಡ್ರಿ. CBI ಕರ್ದಾಗ ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗಿಲ್ಲ ನೀವು? ಮಾತಾಡ್ಬೇಡಿ. ಖರ್ಗೆ ಅವರೇ ಹೋಗಿಲ್ಲ ಹೇಳಿ. ಮಾತಾಡುದು ಬರೇ ಮಾತಾಡುದು ಹೇಳಿದೀವಲ್ಲ. ಬನ್ನಿ ಅಂತ ಕೊಡಿ. ಅವ್ರು ಮುಖ್ಯಮಂತ್ರಿಗಳ ಮೇಲೆ ಕೇಸ್ ನಡೀತಾ ಇದೆ, ನಿಮ್ಮ ಅಧ್ಯಕ್ಷರ ಮೇಲೆ ನಡೀತಾ ಇದೆ. ITED ಯಾಕೆ ತರ್ತಾ ಇಲ್ಲ? ITED ಯಾಕೆ ಬಂದಿಲ್ಲ? ಅಲ್ಲ, ನಿಮ್ಗೆ ಸರ್ಕಾರ ಇದೆಯಲ್ಲ, ಕೊಡಿ.
SIT ಗೆ ಹಾಕ್ಬಿಡಿ. ಸರ್ಕಾರ ಯಾರು ಶಿಕ್ಷೆ ಆಗ್ಲಿ. ನಿರ್ಮಲಾ ಸೀತಾರಾಮನ್ ಅವ್ರ ಅಂಡರ್ ಬರೋದು ಕೊಡ್ಸಿ ಅವರಿಗೆ ರಾಜೀನಾಮೆ ಫೈನಾನ್ಸ್ ಮಿನಿಸ್ಟರ್ ಪಾಲಿಸಿಗೆ ಪ್ರಧಾನಮಂತ್ರಿ ಕೊಡಿಸಿ. ಈಗ ಯಾರ ಹತ್ರ ಬರೋದು ಎಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಆಗಿದ್ದ ವ್ಯವಹಾರ ನಿಮ್ಮ ಎಲ್ಲ ಸಾಕ್ಷಿ ಸಮೇತ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇದೆ. ಆಯ್ತು, ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ. ಯಾವ್ದಕ್ಕೋ ಲಿಂಕ್ ಹಾಕಿದ್ರೆ ಕೊಡ್ಲಿ. ಈಗ ಸಿಎಂ ಅವರು ಸ್ಟೇಟ್ಮೆಂಟ್ ಮಾಡ್ಲಿಕ್ಕಿದೆ, ದಯವಿಟ್ಟು ಕೇಳಿ. ನಿಮ್ಮ ಮೈಕ್ ಕಂಟ್ರೋಲ್ ಕೈಯಲ್ಲಿ ಆಫ್ ಮಾಡಿ ಇಟ್ಟಿದ್ದೇನೆ, ಯಾರಿಗೇನು ಕೇಳ್ದಿಲ್ಲ. ಈಗ ಹೇಳಿ. ಈಗ ಆಯ್ತು, ಈಗ ಮುಂದೆ ಆಯ್ತು. ಈಗ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ಮಿನಿಸ್ಟರ್ ಅವರೇ, ಮಿನಿಸ್ಟರ್ ಇಲ್ಲಿ ಕೇಳಿ. ಈಗ ಮನೆ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡಿ ಕೂತ್ಕೊಳ್ಳೊಮ್ಮೆ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ? ಎಲ್ಲ ಒಂದು ಟೈಮ್ ವೇಸ್ಟ್ ಮಾಡಿ ಅರ್ಥ ಇಲ್ವಾ ಏನಿದೆ ಅಂತೆ? ಯಾಕೆ ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ? ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಆತಪ್ಪ. ಶುರು ಅವರ ಗಂಟ್ಲು ಹೋಯ್ತು. ಈಗ